ರಚ್ಚು ಸ್ಟೈಲಲ್ಲಿ ಕೌಂಟರ್ ಕೊಟ್ರ ರಚ್ಚು. ಹೌದು, ಈಗಾಗಲೇ ಸಂಜು ವರ್ಸ್ ಗೀತಾ ಪಾರ್ಟ್ 2 ಸಿನಿಮಾದ ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ ಒಂದಷ್ಟು ಆರೋಪಗಳಿತ್ತು. ಈಗಾಗಲೇ ಫಿಲಂ ಚೇಂಬರಿಗೆ ದೂರನ್ನು ಕೂಡ ಚಿತ್ರದ ನಿರ್ಮಾಪಕರಾಗಿರುವಂಥದ್ದು ನಿರ್ದೇಶಕರು ಕೂಡ ದೂರನ್ನ ಕೊಟ್ಟಿದ್ರು. ಈಗ ದಚ್ಚು ಸ್ಟೈಲಲ್ಲಿ ರಚ್ಚು ಕೌಂಟರ್ ಕೊಟ್ರ ಅನ್ನುವ ಹಾಗೆ ಒಂದು ವಿಡಿಯೋ ಬಿಡುಗಡೆಯಾಗಿದೆ. ಅಂದ್ರೆ ಸ್ವತಃ ರಚಿತಾರಾಮ್ ಅವರೇ 6 ನಿಮಿಷದ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಎಸ್ ರಂಜಿತಾ, ಏನ್ ಹೇಳ್ತೀರಾ? ಈಗಾಗಲೇ ವಿಡಿಯೋಗಳನ್ನು ಕೂಡ ಆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ, ಏನ್ ಹೇಳ್ತೀರಾ ನೀವು? ಎಸ್ ಅಭಿಜಿತ್, ಈಗ ನಮ್ಗೆ ಗೊತ್ತಿರೋಂಗೆ ಒಂದು ವಾರದಿಂದನೂ ಕೂಡ ರಚಿತಾರಾಮ್ ಒಂದ್ ರೀತಿ ಸೆನ್ಸೇಷನಲ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲ ಓಪನ್ ಮಾಡಿದ್ರು, ಯಾವ ಚಾನಲ್ ನೋಡಿದ್ರು ರಚಿತಾರಾಮೇ ಕಾಣಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ ನೀವು ಆಗ್ಲೇ ಹೇಳ್ದಾಗೆ ಈಗ ಸಂಜು ವೆಟ್ಸ್ ಗೀತಾ 2 ಸಿನಿಮಾ ಏನಿತ್ತು, ಆ ನಾಗಶೇಖರ್ ಅವರು ಕೂಡ ಬಹಳಷ್ಟು ಇಂಟರ್ವ್ಯೂಗಳನ್ನ ಕೊಡ್ಬೇಕಿದ್ರೆ ಆರೋಪ ಮಾಡ್ತಿದ್ರು. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಪ್ರಮೋಷನ್ಗೆ ಬರ್ತಿಲ್ಲ, ಮತ್ತೊಂದು ಅದೊಂದು ಇದೊಂದು ಅಂತ ಬಹಳಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ರು. ಆದ್ರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ದಚ್ಚು ಸ್ಟೈಲ್ ಅಲ್ಲಿ ಅಂತ, ಒಂದ್ ರೀತಿಯಾಗಿ ಅದೇ ರೀತಿಯಾಗಿ ಸೈಲೆಂಟ್ ಆಗಿದ್ದಂತ ರಚಿತಾರಾಮ್ ಅವರು ನಗ್ನಗ್ತಾನೆ ಈಗ ಒಂದು ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ಇನ್ನೊಂದು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಬರುತ್ತೆ. ಏನು, ವಿಜಯಲಕ್ಷ್ಮಿ ಅನ್ನೋ ನಿರೂಪಕಿಯವರು ಉಪ್ಪಿರುಪ್ಪಿ ಒಂದು ಚಿತ್ರಕ್ಕೆ 13 ಲಕ್ಷ ಅಡ್ವಾನ್ಸ್ ತಗೊಂಡು ವಾಪಸ್ ಕೊಟ್ಟಿಲ್ಲ, ಚಿತ್ರೀಕರಣಕ್ಕೂ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ. ಆ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಹೇಳಿರುವಂಥದ್ದು ಅಭಿಜಿತ್. ಈಗ ಅಭಿಜಿತ್, ಸಿನಿಮಾ ಸೆಲೆಬ್ರಿಟಿಗಳಂತಾನೆ ನಮ್ಗೆ ಗೊತ್ತಿರೋ ಹಾಗೆ ಒಂದಲ್ಲ ಒಂದು ಕೇಸ್ ಆಗ್ತಾ ಇರುತ್ತೆ ಅಥವಾ ಈ ರೀತಿಯಾಗಿ ಬರ್ತಾನೆ ಇರ್ತಾರೆ ಸುದ್ದಿಯಲ್ಲಿ. ಸೊ ಈಗ ರಚಿತಾರಾಮ್ ಅವರು ವಿಡಿಯೋಲಿ ಏನ್ ಹೇಳಿದ್ದಾರೆ, ನಾಗಶೇಖರ್ ಅವರು ಏನ್ ಹೇಳ್ತಾ ಇದ್ರು, ಸಿನಿಮಾ ಪ್ರಮೋಷನ್ಗೆ ಬರ್ತಿಲ್ಲ ಅಂತ. ಬಟ್ ಆದ್ರೆ ನಗ್ನಗ್ತಾನೆ ರಚಿತಾರಾಮ್ ಏನ್ ಹೇಳ್ತಾರೆ, ನಾನು ಸಂಜು ವೆಟ್ಸ್ ಗೀತಾ ಏನು ಜನವರಿ 17ರಂದು ಸಿನಿಮಾ ರಿಲೀಸ್ ಆಗಿತ್ತು, ಆ ಒಂದು ಸಮಯದಲ್ಲಿ ಎಲ್ಲ ಒಂದು ಪ್ರೀ ರಿಲೀಸ್ ಈವೆಂಟ್ಗೂ ಕೂಡ ಹೋಗಿದೆ, ಪ್ರಮೋಷನ್ಗೂ ಕೂಡ ಹೋಗಿದೆ, ಇಂಟರ್ವ್ಯೂಸ್ ಕೂಡ ಹೋಗಿದ್ದೀನಿ. ಆ ಮಧ್ಯ ಏನಾಗುತ್ತೆ, ರಚಿತಾರಾಮ್ ಅವರು ಇನ್ನೊಂದು ಸಿನಿಮಾವನ್ನ ಅಂದ್ರೆ ಚಿತ್ರೀಕರಣದಲ್ಲಿ ಇರ್ತಾರೆ. ಆ ಚಿತ್ರೀಕರಣದಲ್ಲಿ ಇರ್ಬೇಕಾದ್ರೆ ಏನಾಗುತ್ತೆ, ಆ ಒಂದು ಸಿನಿಮಾಗೆ ಒಂದು ದಿನ ನಂಗೆ ಪ್ರಮೋಷನ್ಗೆ ಹೋಗಕ್ಕೆ ಪರ್ಮಿಷನ್ ಕೊಡಿ ಅಂತ ರಚಿತಾರಾಮ್ ಅವ್ರು ಕೇಳ್ತಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ, ಅವ್ರು ಹೇಳಿರೋ ಪ್ರಕಾರ ನಾಗಶೇಖರ್ ಅವರು ಮತ್ತೆ ಏನು ಸಂಜು ವೆಟ್ಸ್ 2 ಅಂದ್ರೆ ಸಂಜು ಮತ್ತು ಗೀತಾ 2 ಏನ್ ಸಿನಿಮಾ ಇದೆ, ಅವರು ಬಿಟ್ಟಿಲ್ಲ, ಒಂದು ದಿನನೂ ಕೂಡ ಬಿಟ್ಟಿಲ್ಲ. ಸೊ ಅವರು ಒಂದಿನ ಬಿಡ್ಲಿಲ್ಲ. ಅದಾದ್ಮೇಲೆ ಏನಾಯ್ತು, ಜನವರಿ 17 ಫಸ್ಟ್ ರಿಲೀಸ್ ಆಗಿತ್ತು. ಅದಾದ್ಮೇಲೆ ಅದನ್ನ ತೆಗೆದ್ರು. ಅದಾದ್ಮೇಲೆ ಏನೋ 20 ನಿಮಿಷದ ಕ್ಲಿಪ್ ಅದಕ್ಕೆ ಆಡ್ ಮಾಡಿದ್ರು. ಆಡ್ ಆದ್ಮೇಲೆ ಈಗ ರಿಲೀಸ್ ಆಯ್ತು. ಈಗ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ರಚಿತಾರಾಮ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗ ನಾನು ಬೇರೆ ಸಿನಿಮಾದಲ್ಲಿ ಚಿತ್ರೀಕರಣದಲ್ಲಿದ್ದೀನಿ ಅಥವಾ ಆ ಸಿನಿಮಾದು ಪ್ರಮೋಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿದಾಗ, ಈಗ ಈ ಸಿನಿಮಾಗೆ ನೀವು ಪ್ರಮೋಷನ್ಗೆ ಇವಾಗ ಬಾ ಅಂತ ಹೇಳಿದ್ರೆ ಅವ್ರು ಹೆಂಗ್ ಕಳಿಸ್ತಾರೆ? ಎಸ್, ಇನ್ನ ಒಂದೇ ವಿಡಿಯೋದಲ್ಲಿ ಇಬ್ಬರಿಗೆ ಕೌಂಟರ್ ಕೊಟ್ರ ಅಂತ ಹೇಳಿ ಈಗಾಗಲೇ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ. 2 ಆರೋಪಗಳಿತ್ತು. ಒಂದು ಕಡೆ ಆಗಿರುವಂತಹ ಸಿನಿಮಾಗೆ ಪ್ರಮೋಷನ್ಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದಿತ್ತು. ಇನ್ನೊಂದು ಮತ್ತೊಂದು ಚಿತ್ರಕ್ಕೆ ಮುಂಗಡ ಹಣವನ್ನ ಪಡ್ಕೊಂಡು ಅಂದ್ರೆ ಕ್ಯಾನ್ಸಲ್ ಆಗಿತ್ತು ಅಥವಾ ಅದನ್ನ ರಿಟರ್ನ್ ಮಾಡಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಇತ್ತು. ಒಂದ್ ರೀತಿಯಾಗಿ ನೋಡಿದ್ರೆ ನೀವು ಹೇಳಿದ್ರಿ, ದರ್ಶನ್ ಸ್ಟೈಲಲ್ಲೇ ರಚಿತಾರಾಮ್ ಅವರು ಕೌಂಟರ್ ಕೊಟ್ರ ಅನ್ನುವಂಥದ್ದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇತ್ತು, ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಏನು ಎತ್ತ ಅಂತ ಹೇಳಿತ್ತು. ಆದರೆ ಇವತ್ತು ಏಕಾಏಕಿ 6 ನಿಮಿಷದ ವಿಡಿಯೋ ಬಿಡುಗಡೆ ಮಾಡಿರುವಂಥದ್ದು ಈಗ ಒಂದು ರೀತಿಯಾಗಿ ಎಲ್ರಿಗೂ ಕೂಡ ಅಂದ್ರೆ ದರ್ಶನ್ ಸ್ಟೈಲಲ್ಲೇ ಹೌದು ರಚಿತಾರಾಮ್ ಅವರು ಕೌಂಟರ್ ಕೊಟ್ರು ಅನ್ನುವಂಥದ್ದು ಈಗ ಸದ್ಯ ಸಂಚಲನ ಸೃಷ್ಟಿ ಮಾಡಿರುವಂಥದ್ದು. ಎಲ್ಲಿವರೆಗೆ ಹೋಗುತ್ತೆ ಈ ಬೆಳವಣಿಗೆ, ಏನ್ ಅನ್ಸುತ್ತೆ ನಿಮಗೆ? ಅಭಿಜಿತ್, ನಾವ್ ಯಾವ್ದನ್ನು ಕೂಡ ಈಗ ಡಿಸೈಡ್ ಮಾಡಕ್ಕಾಗಲ್ಲ ಒಂದ್ ರೀತಿಯಾಗಿ ಎಲ್ಲಿವರೆಗೂ ಹೋಗುತ್ತೆ ಅಂತ. ಇವಾಗ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ, ಇನ್ನೊಂದು ಕೇಸ್ ಬಗ್ಗೆ ಕೂಡ ಆ ವಿಡಿಯೋದಲ್ಲಿ ರಚಿತಾರಾಮ್ ಅವ್ರು ಮಾತನಾಡಿದ್ದಾರೆ. ಏನಂತ ಹೇಳಿದ್ದಾರೆ, ಈಗಾಗ್ಲೇ ವಿಜಯಲಕ್ಷ್ಮಿ ಅವ್ರ ನಿರ್ಮಾಪಕೇನಿದ್ದಾರೆ, ಅವರು ಫಿಲಂ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಾರಾ ಗೋವಿಂದ್ ಅವರು ರಚಿತಾರಾಮ್ ಅವ್ರಿಗೆ ಹೇಳಿದಾರಂತೆ, ಆ ಬಗ್ಗೆ ನೀವೆಲ್ಲೂ ಕೂಡ ಮಾತನಾಡೋ ಹಾಗಿಲ್ಲ, ನಾನು ಹೇಳೋವರೆಗೂ ಕೂಡ ನೀವು ಮಾತನಾಡೋ ಹೋಗಿಲ್ಲ, ಆ ವಿಚಾರವನ್ನ ನೀವು ಈಗ ಮಾತಾಡ್ಬಿಡಿ ಅಂತ ಹೇಳೋದಕ್ಕೆ ರಚಿತಾರಾಮ್ ಅವರು ನಗ್ನಗ್ತಾನೆ ಹೇಳಿದ್ದಾರೆ, ಸಾರಾ ಗೋವಿಂದ್ ಅವ್ರ ಮಾತಿಗೆ ನಾನು ಬಹಳಷ್ಟು ಗೌರವವನ್ನ ಕೊಡ್ತೀನಿ, ನಾನು ಸದ್ಯಕ್ಕೆ ಈಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗಲ್ಲ, ಅದಕ್ಕೂ ಒಂದು ಟೈಮ್ ಬರುತ್ತೆ, ಮಾತಾಡ್ತೀನಿ ಅಂತ. ಸೊ ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಈಗ ರಚಿತಾರಾಮ್ ಅವ್ರು ಮಾತಾಡಿ ವಿಡಿಯೋ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಂಜು ವೆಟ್ಸ್ ಗೀತಾ ಏನು ಮೂವಿ ಇದೆ ಅವ್ರು ಸುಮ್ಮನೆ ಇರ್ತಾರ, ಈಗ ಅವ್ರು ಕೌಂಟರ್ ಕೊಡ್ತಾರೆ. ಇದು ಒಂದ್ ರೀತಿಯಾಗಿ ಮುಗಿಯದ ಕಥೆಯಾಗೋಗ್ಬಿಟ್ಟಿದೆ ಅಭಿಜಿತ್. ನಿಜಕ್ಕೂ ಕೂಡ ಈಗ 6 ನಿಮಿಷದ ವಿಡಿಯೋ ಏನು ಬಿಡುಗಡೆ ಆಗಿರುವಂಥದ್ದು ಸದ್ಯ ಏನು, ಯಾಕೆ ರಚಿತಾರಾಮ್ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾಕೆ ಸೈಲೆಂಟ್ ಆಗಿದ್ದಾರೆ, ಹಾಗಿದ್ರೆ ನಿಜಕ್ಕೂ ರಚಿತಾರಾಮ್ ಅವರು ತಪ್ಪು ಮಾಡಿದಾರಾ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಊಹಾಪೋಹಗಳಿತ್ತು. ಇವತ್ತು ಅದಕ್ಕೆ ಒಂದು ರೀತಿಯಾಗಿ ಆ ಕ್ಲಾರಿಟಿ ಸಿಕ್ಕಿರುವಂಥದ್ದು. ನೋಡಬೇಕು ಮುಂದಿನ ದಿನಗಳಲ್ಲಿ ಇದು ಎಲ್ಲಿವರೆಗೆ ಎಳ್ಕೊಂಡು ಹೋಗುತ್ತೆ, ಎಲ್ಲಿವರೆಗೆ ಇದು ಮುಟ್ಟುತ್ತೆ, ಅಥವಾ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಅಥವಾ ಈ ಒಂದು ಹಗ್ಗ ಜಗ್ಗಾಟ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅನ್ನುವಂಥದ್ದನ್ನ
ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿರುವಂಥದ್ದು. ನಂಗೆ ಯಾಕೋ ಸ್ಟಾಪ್ ಆಗುತ್ತೆ ಅಂತ ಅನಿಸ್ತಿಲ್ಲ ಅಭಿಜಿತ್. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದೆ, ಅವರು ಕೂಡ ಕೌಂಟ್ರ್ ಕೊಟ್ಟೇ ಕೊಡ್ತಾರೆ. ಸೊ ಈಗ ಮತ್ತೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ಮಾತಿಗೆ ಇವ್ರು ಹೇಳುವಂಥದ್ದು. ಬಟ್ ಆದ್ರೆ ಅಭಿಜಿತ್, ಇವಾಗ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ರಚಿತಾರಾಮ್ ಅವರು ವಿಡಿಯೋ ಏನ್ ಮಾಡ್ಬಿಟ್ಟಿದ್ದಾರೆ ಅದನ್ನ ಹೇಳ್ತಾ ಇದ್ದಾರೆ, ನಾಗಶೇಖರ್ ಅವರು ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಏನ್ ಅನ್ಸುತ್ತೆ, ಯಾರು ತಪ್ಪಿರ್ಬೋದು ಯಾರು ಸರಿ ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ ಅಭಿಜಿತ್? ಎಸ್, ಈಗ ಹೇಳೋದಾದ್ರೆ ಈಗ ತಪ್ಪು ಒಪ್ಪು ಅನ್ನೋದಕ್ಕಿಂತ ರಚಿತಾರಾಮ್ ಅವ್ರದ್ದೇ ತಪ್ಪಿದೆ ಅನ್ನೋ ರೀತಿಯಲ್ಲಿ ಈಗಾಗಲೇ ನಾಗಶೇಖರ್ ಅವರು ಒಂದಷ್ಟು ಪ್ರೆಸ್ ಮೀಟ್ಗಳನ್ನ ಮಾಡಿದ್ರು, ಫಿಲಂ ಚೇಂಬರಿಗೆ ದೂರನ್ನ ಕೂಡ ಕೊಟ್ಟಿದ್ರು. ನಿನ್ನೆ ಕೂಡ ಅಂದ್ರೆ ಮೈಸೂರಿಗೆ ಹೋದ ಸಂದರ್ಭದಲ್ಲೂ ಕೂಡ ಇದನ್ನ ವಿಚಾರವನ್ನು ಎತ್ಕೊಂಡು ಗರಂ ಆಗಿದ್ರು. ಒಂದೇ ದಿನ ಅಂದ್ರೆ ಡೆಡ್ಲೈನು ರಚಿತಾರಾಮ್ಗೆ ಒಂದೇ ದಿನ ಅನ್ನೋಂಥದ್ದು ಕೊಟ್ಟಿದ್ರು. ಆದ್ರೆ ರಚಿತಾರಾಮ್ ಅವರು ಹೇಳಿದಾಗೆ ಒಂದೇ ದಿನಕ್ಕೆ ವಿಡಿಯೋ ಮಾಡಿದ್ದಾರೆ. ಹಾಗಿದ್ರೆ ಇದು ಯಾರು ತಪ್ಪು ಯಾರು ಸರಿ ಅನ್ನೋಂಥದ್ದು ಇಲ್ಲೇ ಒಂದು ರೀತಿಯಾಗಿ ಚರ್ಚೆ ಆಗುವಂಥದ್ದು. ಇದು ಇಲ್ಲಿಗೆ ಇತ್ಯರ್ಥ ಆಗುತ್ತಾ ಅಥವಾ ಏನಿದು ಬೆಳೆಸ್ಕೊಂಡು ಹೋಗ್ತಾರ ಅನ್ನುವಂಥದ್ದು. ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಕುಂಠಿತ ಆಗಿರುವಂಥದ್ದು, ಉತ್ತಮವಾದಂತಹ ಚಿತ್ರ ಬರ್ತಾ ಇಲ್ಲ, ಒಳ್ಳೆಯ ಸಿನಿಮಾ ಬಂದ್ರೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈ ನಡುವೆಯಲ್ಲಿ ಈ ರೀತಿಯಾದಂತಹ ಒಂದು ಹಗ್ಗ ಜಗ್ಗಟ್ಟು ಎಷ್ಟು ಸರಿ ಈ ತರ ಇರುವಂಥದ್ದು ನೋಡ್ಬೇಕು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕು. ಆದ್ರೆ ಇವತ್ತು ರಚಿತಾರಾಮ್ ಅವರು ಕೊಟ್ಟಿರುವಂತಹ ಕೌಂಟ್ರು ಈಗಾಗಲೇ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ನಗನಗತನೇ ಕೌಂಟ್ರನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿಯಲ್ಲಿ ಹೇಳಬೇಕು ಅಂದ್ರೆ ರೋಷ ವೇಷ ಆವೇಶ ಅದ್ಯಾವುದೂ ಇಲ್ಲ, ನಗನಗತನೇ ಅವರಿಗೆ ಆ ಕೌಂಟ್ರನ್ನ ಕೊಟ್ಟಿರುವಂಥದ್ದು. ಎಸ್, ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ಇದು ಹೇಗಾಗತ್ತೆ, ಎಲ್ಲಿವರೆಗೆ ಮುಟ್ಟುತ್ತೆ ಅನ್ನುವಂಥದ್ದು. ಎಸ್.